ಒಂದು ಬುಲೆಟ್ ಏನೋ ಆಕ್ಸಿಡೆಂಟ್ ಆಗಿದೆ, ಎತ್ಕೊಂಡೋಗಿಲ್ಲ. ಅಲ್ಲೇ ಬೋರ್ಡ್ ಹಾಕಿದ್ದಾರೆ, ಅಲ್ಲೇ ಆಕ್ಸಿಡೆಂಟ್ ಆಗಿದೆ. ನೋಡಿ ಕೆಟ್ಟ ನಿಂತಿದೆಯಾ, ಫುಲ್ಲು ಉಜ್ಜಿಬಿಟ್ಟಿದೆ ಗಾಡಿ. ನೀವು ರೋಡಲ್ಲಿ ಟ್ರಾವೆಲ್ ಮಾಡುವಾಗ ಪ್ರಾಣಿಗಳ ಅಡ್ಡ ಬಂದರೆ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲಿಂದ ಇವಾಗ ಹೊರಟ್ವಿ, ಮುಂದೆ ಶುಂಠಿಕೊಪ್ಪ ಬರುತ್ತೆ. ಸೊ ಇಲ್ಲಿಂದ ಒಂದು ಮ್ಯಾಕ್ಸಿಮಮ್ ಗೊತ್ತಿಲ್ಲ, ಒಂದು 20 ಆಗುತ್ತೆ ಅಂದ್ಕೊಂಡಿದ್ದೀನಿ. 20 ಆಗೋಲ್ಲ. ಅಲ್ಲಿಂದ ಮತ್ತೆ ಘಾಟ್ ಸೆಕ್ಷನ್ ಸ್ಟಾರ್ಟು ಮಡಿಕೇರಿಗೆ. ಇವತ್ತು ಮಂಡೇ ಆಗಿದ್ದರಿಂದ ಟ್ರಾವೆಲರ್ ಸ್ವಲ್ಪ ಕಮ್ಮಿನೇ ಇರುತ್ತೆ, ಆರಾಮಾಗಿ ಪ್ಲೇಸಸ್ಗಳು ನೋಡ್ಕೊಂಡು ಹೋಗ್ಬೋದು. ಸೊ ಬನ್ನಿ ಹೊರಡೋಣ. ಗೂಗಲ್ ಮ್ಯಾಪ್ ನೋಡಲಿಲ್ಲ ನಾನು, ಹಾಗೆ ಹೇಳಿದೆ ಗೆಸ್ ಮೇಲೆ 20 ಕಿಲೋಮೀಟ್ರ್ ಆಗುತ್ತೆ ಅಂತ. ಇನ್ನು 10 ಕಿಲೋಮೀಟ್ರ್ ಇದೆ. 10 ಕಿಲೋಮೀಟ್ರ್ ಆದಮೇಲೆ ಮತ್ತೆ ಘಾಟಿ ಸ್ಟಾರ್ಟು. ಫುಲ್ಲು ಕೂಲಾಗಿದೆ ವೆದರು. ಮಾರ್ನಿಂಗ್ 8:30 9 o'clock ಏನೋ ಆಗಿದೆ ಆಲ್ರೆಡಿ. ಆಗಲೇ ಫುಲ್ಲು ಕೂಲಾಗಿದೆ. ಸುತ್ತ ಗಿಡ ಮರಗಳಿದಾವಲ್ಲ. ನಾವು ಬೆಂಗಳೂರಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ಕೊಬರೋದು ಏನಕ್ಕೆ ಅಂತ ಹೇಳಿದ್ರೆ, ಸೊ ಇದಕ್ಕೋಸ್ಕರನೇ, ಈ ನೇಚರ್ನ ಎಂಜಾಯ್ ಮಾಡೋದಕ್ಕೆ. ಸೊ ಎಷ್ಟೇ ಕೋಟಿ ಕೊಟ್ಟರು ಈ ನೇಚರು ಮುಂದೆ ಯಾವುದು ಸಮ ಏನೂ ಇಲ್ಲ. ನೇಚರ್ ಅಂದರೆ ನೇಚರ್ಗರು. ಸೊ ಯಾವುದೋ ಒಂದು ಬುಲೆಟ್ ಏನೋ ಆಕ್ಸಿಡೆಂಟ್ ಆಗಿದೆ, ಎತ್ಕೊಂಡೋಗಿಲ್ಲ. ಆಕ್ಸಿಡೆಂಟ್ ಆಗಿದೆ ಅದು. ಅಲ್ಲೇ ಬೋರ್ಡ್ ಹಾಕಿದ್ದಾರೆ, ಅಲ್ಲೇ ಆಕ್ಸಿಡೆಂಟ್ ಆಗಿದೆ. ಸೊ ಬುಲೆಟ್ ನೋಡಿ ಎತ್ಕೊಂಡೋಗಿಲ್ಲ, ಅಲ್ಲೇ ಬಿಟ್ಟೋಗಿದ್ದಾರೆ. ಅವ್ರದ್ದೇನೋ ಪೆಟ್ರೋಲ್ ಏನೋ ಖಾಲಿ ಆಗಿಬಿಟ್ಟಿದೆ, ಥ್ರೋ ಮಾಡ್ತಾ ಇದ್ದಾರೆ ಪಾಪ. ಅದಕ್ಕೆ ಈ ಕಡೆ ಎಲ್ಲ ಬಂದಾಗ ಫ್ಯೂಯಲ್ಗಳೆಲ್ಲ ನೋಡ್ಕೋಬೇಕು, ಮುಂಚೆನೇ ಹಾಕ್ಸ್ಕೊಬಿಡ್ಬೇಕು. ಯಾಕೆಂದರೆ ತುಂಬ ಘಾಟಿ. ಪೆಟ್ರೋಲ್ ಸ್ಟೇಷನ್ ಫ್ಯೂಯಲ್ ಸ್ಟೇಷನ್ ಎಲ್ಲೂ ಜಾಸ್ತಿ ಸಿಗೋಲ್ಲ ನಮಗೆ. 40-50 ಕಿಲೋಮೀಟ್ರಿಗೆ ಈ ಥರ ಎಲ್ಲ ಪೆಟ್ರೋಲ್ ಬಂಕ್ ಸಿಗೋದು. ಸೊ ಆದ್ದರಿಂದ ನೋಡಿಕೊಂಡು ಮುಂಚೆನೇ ಅವೆಲ್ಲ ನೋಡಿಕೊಂಡು ತಯಾರು ಮಾಡ್ಕೊಬರ್ಬೇಕು. ಟ್ರಾವೆಲ್ ಮಾಡೋರಿಗೆ ಮಸ್ಟು, ಬಟ್ ಇಲ್ಲಿ ಲೋಕಲ್ ಅವ್ರಿಗೆಲ್ಲ ಗೊತ್ತಿರುತ್ತೆ. ಲೈಟಾಗಿ ಇಲ್ಲಿಂದ ಘಾಟಿ ಸ್ಟಾರ್ಟ್ ಆಗಿದೆ. ಘಾಟ್ ಸೆಕ್ಷನಲ್ಲಿ ನಮ್ಮ KSRTC ಹವಾ ಮಾತ್ರ ಮಸ್ತಾಗಿರುತ್ತೆ. ಏನು ಚೆಂದ ಹೊಡಿತಾರೆ ಗೊತ್ತಾ ಬಸ್ಸು. ಇದೆಲ್ಲ ಕಾಫಿ ಎಸ್ಟೇಟ್ ಸ್ಟಾರ್ಟ್ ಆಗಿದೆ ನೋಡಿ ಆಲ್ರೆಡಿ. ಆಗಲೇ ನಮ್ಮ ಕೊಡಗನ್ನ ಇನ್ನೊಂದು ಹೆಸರಿಂದ ಕೂಡ ಕರೀತಾರೆ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ. ಏನಕ್ಕೆ ಅಂತ ಅಂದ್ರೆ, ಒಂದು ಸರಿ ಇಲ್ಲಿ ಬಂದು ಯಾರೆಲ್ಲ ವಿಸಿಟ್ ಮಾಡಿಲ್ವೋ ವಿಸಿಟ್ ಮಾಡಿ, ಆ ಫೀಲ್ ಗೊತ್ತಾಗುತ್ತೆ. ನಾವೀಗ ಶುಂಠಿಕೊಪ್ಪ ಎಂಟ್ರಿ ಆದ್ವಿ. ಇಲ್ಲಿಂದ ಇನ್ನು ಮಡಿಕೇರಿ 16 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಮಂದಲ್ಬಟ್ಟಿ 20 ಕಿಲೋಮೀಟ್ರೇನೋ ಆಗುತ್ತೆ. ಸೊ ಇನ್ನೂ ಟೋಟಲಿ ನಾವು 36 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು. ಸೋಮವಾರಪೇಟೆ, ಶುಂಠಿಕೊಪ್ಪ, ಮಡಿಕೇರಿ. ಗಾಡಿ ಕೆಟ್ಟ ನಿಂತಿದೆಯಾ, ಫುಲ್ಲು ಉಜ್ಜಿಬಿಟ್ಟಿದೆ ಗಾಡಿ. ಜೀವನದಲ್ಲಿ ನೀವು ಎಷ್ಟೇ ದುಡ್ಡು ಮಾಡಿ, ಬಟ್ ಸ್ವಲ್ಪ ಟ್ರಾವೆಲಿಂಗ್ಗೆ ಖರ್ಚು ಮಾಡಿ ಅಂತ ಏಕೆ ಕೇಳ್ಕೊತೀನಿ ಅಂದರೆ, ದೇವ್ರು ಕೊಟ್ಟಿರೋದು ಒಂದು ಲೈಫು. ಸೊ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಸೊ ದುಡ್ಡು ಮಾಡಿ ಏನು ಯೂಸ್ ಇಲ್ಲ, ಬಟ್ ಯಾರೋ ತಿಂತಾರೆ, ನೀವು ದುಡ್ಡು ಮಾಡಿ. ಸೊ ಆದ್ದರಿಂದ ಇರೋ ದುಡ್ಡಲ್ಲೇ ಸ್ವಲ್ಪ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನೇಚರ್ಗೆ ಹಾಕಿದ್ರೆ ಯಾವತ್ತೂ ದುಡ್ಡನ್ನ ಮೋಸ ಆಗೋದಿಲ್ಲ. ಯಾಕೆಂದರೆ ನೋಡದೇ ಇರೋದೆಲ್ಲ ನೋಡ್ಬೋದು ಪ್ಲೇಸಸ್ಗಳನ್ನ. ಹಾಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ. ರೋಡಲ್ಲಿ ಟ್ರಾವೆಲ್ ಮಾಡುವಾಗ ಪ್ರಾಣಿಗಳ ಅಡ್ಡ ಬಂದರೆ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನಾವು ಬೆಂಗಳೂರಿಂದ ಕುಶಾಲನಗರ ಹೊರಟಾಗ ಯಾವತ್ತು 19th ಅನ್ಸುತ್ತೆ, ಶನಿವಾರ. ಸೊ ಏನಿಲ್ಲ ಅಂದರೂ ಸುಮಾರು ನೈಟ್ ಟೈಮಲ್ಲೇ 10 ಕಡೆ ಪ್ರಾಣಿಗಳು ಸದ್ಬಿದ್ದಿದ್ದು ನೋಡಿದ್ವಿ ರೋಡಲ್ಲಿ. ಆಲ್ಮೋಸ್ಟು ನಾಯಿಗಳೇ ಜಾಸ್ತಿ, ಅದರಲ್ಲಿ ಕ್ಯಾಟ್ ಸ್ವಲ್ಪ ಇದ್ವು. ಸೊ ಅವನ್ನೆಲ್ಲ ಅವಾಯ್ಡ್ ಮಾಡಿ
ಟ್ರಾವೆಲಿಂಗ್ ನೋಡ್ಕೊಂಡು ಮಾಡಿ. ಸೊ ಅವು ನಮ್ಮ ಥರ ಪ್ರಾಣಿಗಳೇ, ಆದ್ದರಿಂದ ಸ್ವಲ್ಪ ನೋಡ್ಕೊಂಡು ಟ್ರಾವೆಲ್ ಮಾಡಿ. ಇವಾಗಲೂ ನೋಡಿ ಈ ರೋಡಲ್ಲಿ ಬರುವಾಗ ಯಾವುದೋ ಒಂದು ಪ್ರಾಣಿ ಸತ್ತು ಬಿದ್ದಿದೆ ಅಲ್ಲಿ. ಅದಕ್ಕೋಸ್ಕರನೇ ಮೊನ್ನೆಯಿಂದ ವೆಯ್ಟ್ ಮಾಡ್ತಾಯಿದ್ದೆ. ಘಾಟಿಲಿ ಗಾಡಿ ಹೊಡೆಯೋದು ತುಂಬ ಇಷ್ಟ ನನಗೆ. ಫೀಲೇ ಒಂಥರ ಚೆಂದ ಈ ಕಡೆ ಗಾಡಿ ಹೊಡೆಯೋಕ್ಕೆ ಘಾಟಿಲಿ. ಕೆಳಗಡೆ ಇಲ್ಲೊಂದು ತುಂಬ ಚೆನ್ನಾಗೈತೆ. ಟೈಮ್ ಆಗುತ್ತೆ, ಇನ್ನೂ ಹತ್ಕೊಂಡು ಹೋಗ್ಬೇಕು ಮೇಲೆ. ಸೊ ಮಡಿಕೇರಿ ಟ್ರಾವೆಲ್ ಮಾಡುವಾಗ ಇಲ್ಲೊಂದು ಭದ್ರಕಾಳೇಶ್ವರಿ ಅಮ್ಮನವ್ರದ್ದು ಒಂದು ಟೆಂಪಲ್ ಇದೆ. ಸೊ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಮೇಲ್ಗಡೆ ಕಾಫಿ ತೋಟ ಎಲ್ಲ ಸಿಗುತ್ತೆ ನೋಡೋಕ್ಕೆ. ನಮಗೆ ಟೈಮ್ ಇಲ್ಲ, ಯಾಕೆಂದರೆ ಇವತ್ತು ಒನ್ ಡೇಲಿ ನಾವು ಬೆಂಗಳೂರು ರೀಚ್ ಆಗಬೇಕು. ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಾವು ಅಂದ್ಕೊಂಡಿರೋ ಪ್ಲ್ಯಾನ್ಗಳ ಪ್ರಕಾರ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು. ಸೊ ನಾವು ಇವತ್ತು ಒಂದೇ ದಿನ ಅಲ್ಲ, ಸೊ ಸುಮಾರು ಬರ್ತಾ ಇರ್ತೀವಿ ಈ ಕಡೆ ಎಲ್ಲ. ಸೊ ಆಗ ಬಂದಾಗ ಒಂದು ಟೈಮ್ ವಿಸಿಟ್ ಮಾಡ್ಕೊಂಡು ಹೋಗೋಣ. ಮಡಿಕೇರಿ ಹೋಗ್ಬೇಕು ಅಂದರೆ ಲೆಫ್ಟಿಗೆ ಹಿಂಗೆ ಹೋದರೆ ಮಡಿಕೇರಿ, ಇದು ಹಬ್ಬಿ ಫಾಲ್ಸು, ಹಾಗೆ ಮಂದಲ್ಪಟ್ಟಿ ರೂಟು. ಈ ರೂಟಲ್ಲ ಹಬ್ಬಿ ಫಾಲ್ಸ್ಗೂ ಹೋಗ್ಬೋದು, ಮಂದಲ್ಪಟ್ಟಿಗೆ ಹೋಗ್ಬೋದು. ಫಸ್ಟ್ ಸಿಗೋದು ನಮಗೆ ಹಬ್ಬಿ ಫಾಲ್ಸು, ಆಮೇಲೆ ನಮಗೆ ಮಂದಲ್ಪಟ್ಟಿ ಸಿಗೋದು. ಸೊ ನಾವು ಆಲ್ರೆಡಿ ಇವಾಗ ಹಬ್ಬಿ ಫಾಲ್ಸ್ಗೆ ಹೋಗಿದ್ವಿ. ಇವಾಗ ವಾಟ್ರ್ ಇಲ್ಲದೆ ಇರೋದ್ರಿಂದ ಅಲ್ಲಿಗೆ ಬೇಡ ಅಂತ ರೈಟ್ ಸೈಡ್ಗೆ ಹೋದರೆ ಇಲ್ಲಿ ಮಲ್ಲಡಿ ಫಾಲ್ಸ್ಗೆ ಹೋಗ್ಬೋದು. ರೈಟ್ ಸೈಡ್, ಈ ರೈಟ್ ಸೈಡ್ಗೆ ಹೋದರೆ ಸ್ಟ್ರೈಟ್ ಹೋದರೆ ನಾವು ಹಬ್ಬಿ ಫಾಲ್ಸ್. ಮತ್ತು ಈ ಬೆಟ್ಟ ಮೇಲ್ಗಡೆ ಹೋದ್ಮೇಲೆ ಆಲ್ಮೋಸ್ಟ್ ಮಡಿಕೇರಿ ಫುಲ್ ಕಾಣಿಸುತ್ತೆ. ಸೊ ನೋಡೋಣ ಮೇಲೆ ಹೋಗಿ. ಸ್ವಲ್ಪ ರೋಡು ಕಿತ್ತಿದೆ, ನಿಧಾನಕ್ಕೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲಿಂದ ಫುಲ್ಲು ಸಿಟಿ ಪೂರ ಕಾಣ್ತಾ ಇದೆ. ಇನ್ನೂ ಮೇಲೆ ಹೋದ್ರೆ ಇನ್ನೂ ಚೆಂದಾಗಿ ಕಾಣಿಸ್ತದೆ ಸಿಟಿ. ಇಲ್ಲೂ ಮುಂದೆ ರೈಟ್ ತೊಗೊಂಡು ಹೋಗ್ಬೇಕು. ಸೊ ಇಲ್ಲಿ ಬೋರ್ಡ್ಗಳೆಲ್ಲ ಹಾಕಿದಾರ, ನೋಡ್ಕೊಂಡು ಹೋಗಿ ಬರುವಾಗ. ಹಬ್ಬೆ ಫಾಲ್ಸ್ ಹಾಕಿದ್ದಾರೆ ನೋಡಿ. ಸೊ ಹಿಂಗೆ ಹೋದರೆ ನಾವು ಮಡಿಕೇರಿ ಒಳಗಡೆ ಹೋಗ್ಬೋದು, ಸಿಟಿ ಒಳಗಡೆ. ಆರನ್ ಮಾಡ್ಕೊಂಬರೋಣ, ಹಂಗೆ ಬರ್ತಲ್ಲ. ಇವಾಗ ಒಂದು ಸ್ವಲ್ಪ ರೈಡಿಂಗ್ ಟಫ್ ಆಗಿರುತ್ತೆ. ಸೊ ಇವಾಗಲ್ಲ, ಹಬ್ಬಿ ಫಾಲ್ಸ್ ಬಿಟ್ಟು ನೆಕ್ಸ್ಟು ಸಿಗುತ್ತಲ್ಲ ಮಂದಲ್ಪತಿ ಹೋಗ್ತೀವಲ್ಲ, ಅದು ರೋಡ್ ಸ್ವಲ್ಪ ಕೆಟ್ಟಿದೆ. ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಬಂದಾಗೆ ಸ್ವಲ್ಪ ಗಾಡಿ ಹೊಡೆಯೋದಕ್ಕೆ ಕಷ್ಟ ಆಗಿತ್ತು. ನೋಡ್ಕೊಂಡು ಹೋಗೋಣ. ವೀಕೆಂಡಲ್ಲಿ ಬಂದಿದ್ರೆ ಇಲ್ಲೂ ಸ್ವಲ್ಪ ವೆಹಿಕಲ್ಗಳು ಜಾಸ್ತಿ ಇರೋದು. ಸೊ ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಯಾವ ಅಷ್ಟೊಂದು ವೆಹಿಕಲ್ಗಳು ಓಡಾಡ್ತಾ ಇಲ್ಲ. ಮಂದಲ್ಪತಿ ಪೀಕ್ ನೋಡಿ, ಆ ರೈಟ್ ಸೈಡ್ ಕಾಣಿಸ್ತಾ ಇದಲ್ಲ, ಅದೇ ಮಂದಲ್ಪತಿ ಪೀಕು. ಸೊ ನಾವೀಗ ಅಲ್ಲಿ ಹೋಗ್ಬೇಕು. ಹಿಂಗೆ ಲೆಫ್ಟ್ ಹೋದರೆ ಹಬ್ಬಿ ಫಾಲ್ಸ್ ಹೋಗುತ್ತೆ. ಸೊ ಇಲ್ಲಿ ಜೀಪ್ಗಳಿರುತ್ತೆ, ಇಲ್ಲಿಂದನೂ ಕರ್ಕೊಂಡು ಹೋಗ್ತಾರೆ. ಬಟ್ ಕಾಸ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ. ನಮ್ಮದೇ ಓನ್ ವೆಹಿಕಲಲ್ಲಿ ಹೋದರೆ ಸ್ವಲ್ಪ ಅಮೌಂಟು ನೋಡೋಣ. ಅಲ್ಲೇನಾದರೂ ಬೈಕ್ ಬಿಡಲಿಲ್ಲ ಅಂದರೆ ಮಂದಲ್ಪಟ್ಟಿ ಮೇಲೆ ಅಲ್ಲಿ ಜೀಪ್ ಸಫಾರಿ ಹೋಗ್ಬೇಕು ನಾವು. ನಾನು ಆಗಲೇ ಹೇಳ್ದಂಗೆ ನೋಡಿ, ರೋಡ್ ಹದಗೆಟ್ಟಿದೆ ಸ್ವಲ್ಪ. ಇದು ಟ್ರಾವೆಲಿಂಗ್ ಟಫ್ ಇದೆ ಸ್ವಲ್ಪ ಇಲ್ಲಿ. ಇದಿಲ್ಲ, ಇನ್ನೂ ಮುಂದೆ ಹೋಗ್ತಾ ಇನ್ನೂ ಫುಲ್ಲು ಹದಗೆಟ್ಟಿದೆ. ಟೂ ಇಯರ್ಸ್ ಬ್ಯಾಕ್ ಬಂದಾಗ ಹೀಗೆ ಇತ್ತು, ಈಗಲೂ ಹೀಗಿದೆ ಪ್ರೆಸೆಂಟಾಗೆ. ಇಂಥ ಜಾಗದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಪುಣ್ಯ ಆಗ್ಯಾರ. ಟ್ರಾವೆಲ್ ಮಾಡೋದಕ್ಕಿಂತ ಇಲ್ಲಿರೋದೇ ಪುಣ್ಯ, ಇಲ್ಲಿರೋ ಜನ. ನಾವು ಯಾವಾಗಾದ್ರೂ ಒಂದು ಸರಿ ಬಂದೋಗ್ತೀವಿ. ಸೊ ಅವರು ಜೀವನ ಪೂರ್ತಿ ಇಲ್ಲೇ ಇರ್ತಾರೆ, ಜೀವನ ಮಾಡಿಕೊಂಡು. ಅವ್ರ ಪುಣ್ಯ ಅಂತಾರೆ ನಮಗಿಂತ. ಸೊ ಇಲ್ಲೊಂದು ವಾಟ್ರ್ ಸೇತುವೆ ಇತ್ತು. ಸೊ ಇಲ್ಲೊಂದು ಸ್ಟಾಪ್ ತೊಗೊಂಡು ಫೋಟೋ ಗಿಟ ತೊಗೊಂಡು ಹೋಗೋಣ ಅಂತ ನಿಂತ್ಕೊಂಡ್ವಿ. ಚೆನ್ನಾಗಿದೆ ಅಲ್ಲ. ಚಿಕ್ಕದು ವಾಟರ್ ಕ್ರಾಸಿಂಗ್ ಇತ್ತು, ಕೆಳಗಡೆ ನೋಡೋಣ ಅಂತ ಮೇಲೆ ಬೈಕ್ ಹಾಕ್ಬಿಟ್ಟು ಬಂದಿದ್ದೀವಿ.
ಇಲ್ಲಿ ನೋಡಿದ್ರೆ ಇದು ಮೋಸ್ಟ್ಲಿ ನೋಡಿ ಈ ಕಡೆ ಮೋಸ್ಟ್ಲಿ ಮಗ ಇದು ಇದೇ ಅನಿಸುತ್ತೆ ಕರೆಂಟ್ ಉತ್ಪಾದನೆ ಮಾಡೋದು ಮಿಷಿನ್ನು ವಾಟ್ರಿಂದ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ. ನೋಡೋಣ ಅಂದರೆ ಹೊಗೆ ಪೈಪೆಲ್ಲ ಇರೋದು ನೋಡಿದ್ರೆ ಮೋಸ್ಟ್ಲಿ ಏನು ನೀರು ಎತ್ತೋದು ಅನಿಸುತ್ತೆ. ಮೋಸ್ಟ್ಲಿ ನದಿಯಿಂದ ನೀರು ಎತ್ತೋದು ಅನಿಸುತ್ತೆ ಇದು ಮೋಟ್ರು. ಹಾಂ ಪಂಪ್ ಸೆಟ್ಟು ನೋಡಿ ಗಾಡಿ ಮೇಲಿದೆ ಬ್ರಿಡ್ಜ್ ಕೆಳಗಡೆ. ನಮ್ಮ ಫ್ರೆಂಡ್ಸ್ ಅಲ್ಲೋಗಿದ್ದಾರೆ ನೋಡಿ, ಚಿಕ್ಕದೊಂದು ಬ್ರಿಡ್ಜ್ ಇದೆ ಅಲ್ಲಿ. ಗಳೆಲ್ಲ ಫೋಟೋ ಶೂಟ್ ಮಾಡ್ತಾಯಿದ್ದಾರೆ. ಸೊ ಬನ್ನಿ ನಾವು ವಾಟರ್ ಫಾಲ್ಸ್ ನೋಡ್ಕೊಬರೋಣ. ವಾ 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 ಈಗ ಬೀಳ್ತಾ ಇದೆ. ನೋಡಿ ಹೊಸ ಇಲ್ಲಿ ಮೇರಿ ಗಿಡ ಹೋಗಿದ್ದಾರೆ. ಇಲ್ಲಿ ಗಿಡಗಳು ತುಂಬ ಚೆನ್ನಾಗಿದೆ, ಅದರ ನೆರಳಿಲ್ಲ ಎಲ್ಲರೂ. ಸೊ ಬನ್ನಿ ನೋಡ್ಕೋರೋಣ. ಏನೋ ಅಂತ ಗೊತ್ತಿಲ್ಲ, ಅದು ಚೆಂದ ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲಿ ನೀರಿದೆ, ಹೋಗೋದಕ್ಕಾಗಲ್ಲ. ಇಲ್ಲಿಂದ ಏನಾಯ್ತು ಇದು ಮಾಡ್ತಾ